ಯಾವುದೇ ವ್ಯಕ್ತಿಯಾದರೂ ತಪ್ಪಿಯೂ ಈ ಮಾತನ್ನು ತಂದೆಗೆ ಹೇಳಲೇಬಾರದು. ತಂದೆ ಮಗನ ಸಂಬಂಧ ಒಂದು ವಿಶೇಷ ಬಾಂಧವ್ಯವಾಗಿದೆ. ಆದರೆ ಕೆಲವೊಮ್ಮೆ ಈ ಸಂಬಂಧವನ್ನು ಹಾಳು ಮಾಡುವ ಕೆಲವು ಮಾತನ್ನು ಮಕ್ಕಳು ತಂದೆಗೆ ಹೇಳುತ್ತಾರೆ. ಅವು ಯಾವ್ಯಾವು ಅಂದರೆ ನೋಡೋಣ. ಎಷ್ಟೇ ಬೇಜವಾಬ್ದಾರಿ ವ್ಯಕ್ತಿಯಾಗಿದ್ದರೂ ತಂದೆಯಾದ ನಂತರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ತಂದೆಯಾದವನು ತನ್ನ ಮಗುವಿನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಎಷ್ಟೆಲ್ಲ ಕಷ್ಟಪಡುತ್ತಾನೆ. ಅದೇ ತಂದೆಗೆ ವಯಸ್ಸಾದ ನಂತರ ಮಕ್ಕಳಿಗೆ ಅವರು ಹೊರೆಯೆನಿಸಲಾರಂಭಿಸುತ್ತಾರೆ. ಅಲ್ಲದೆ ಅವರ ಜೊತೆ ಮಾತನಾಡುವಾಗ ಅವರ ಮನಸ್ಸಿಗೆ ಬೇಜಾರವಾಗುವಂತೆ ವ್ಯವಹರಿಸುತ್ತಾರೆ. ನಾವಿಂದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಂದೆಗೆ ಹೇಳಲೇಬಾರದ ಕೆಲವೊಂದು ಮಾತುಗಳನ್ನು ಇಲ್ಲಿ ತಿಳಿಸಿದ್ದೇವೆ. ನಿಮಗೇನು ಗೊತ್ತಿಲ್ಲ, ಬಾಯಿ ಮುಚ್ಚಿರಿ. ಮಕ್ಕಳು ಬೆಳೆದ ನಂತರ ಅನೇಕ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳಲ್ಲಿ ತಮ್ಮ ತಂದೆಯ ಬಾಯಿ ಮುಚ್ಚಿಸುತ್ತಾರೆ. ಯಾವುದೇ ವಿಷಯದ ಬಗ್ಗೆ ತಂದೆ ಸಲಹೆ ನೀಡಲು ಬಂದಾಗ ನಿಮಗೇನು ಗೊತ್ತಿಲ್ಲ, ಬಾಯಿ ಮುಚ್ಚಿ ಎಂದು ಹೇಳುತ್ತಾರೆ. ಮಕ್ಕಳು ಇದನ್ನು ತಮಾಷೆಗೆ ಹೇಳಿದ್ದರೂ ಸಹ ಅದು ತಂದೆಗೆ ಅವಮಾನ ಮಾಡಿದಂತಾಗುತ್ತದೆ. ಅದು ಅವರ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಬಿಡುತ್ತದೆ. ಕೆಲಸ ಬರದಿದ್ದಾಗ ಯಾಕೆ ಮಾಡಬೇಕಾಗಿತ್ತು? ಮಗುವಿನ ಮತ್ತು ಪೋಷಕರ ನಡುವಿನ ಪೀಳಿಗೆಯ ಅಂತರದಿಂದಾಗಿ ಅನೇಕ ವಿಷಯಗಳು ಬದಲಾಗುತ್ತವೆ. ಒಂದು ಕಾಲದಲ್ಲಿ ಕೈಬೆರಳು ಹಿಡಿದು ನಡೆಯಲು ಕಲಿಸಿದ ತಂದೆ ತಾಯಿಗಳ ಮಕ್ಕಳು ಬೆಳೆದ ನಂತರ ಮಕ್ಕಳ ಸಹಾಯ ಪಡೆಯಲಾರಂಭಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಪ್ರೀತಿ ತಾಳ್ಮೆಯಿಂದ ಹೇಳುವ ಬದಲು ಕೋಪದಲ್ಲಿ ಆ ಕೆಲಸ ಬರದಿದ್ದರೆ ಮಾಡಲು ಯಾಕೆ ಹೋಗಬೇಕು ಎನ್ನುತ್ತಾರೆ. ತಾಯಿ ಮರುದಿನ ಅದನ್ನು ಮರೆತು ಬಿಡಬಹುದು, ಆದರೆ ತಂದೆ ತನ್ನ ಮಕ್ಕಳು ಮಾಡಿದ ಈ ಅಗೌರವವನ್ನು ಎಂದಿಗೂ ಮರೆಯುವುದಿಲ್ಲ. ನೀವು ನಮಗಾಗಿ ಏನು ಮಾಡಿದ್ದೀರಿ? ಮಕ್ಕಳು ತಮ್ಮ ಜೀವನದಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಅವರು ತಮ್ಮ ವೈಫಲ್ಯಗಳಿಗೆ ಹೆತ್ತವರನ್ನು ದೂಷಿಸಲು ಪ್ರಾರಂಭಿಸುತ್ತಾರೆ. ಕೆಲವೊಮ್ಮೆ ತಮಾಷೆಗೆ, ಕೆಲವೊಮ್ಮೆ ಕೋಪದಲ್ಲಿ ನೀವು ನಮಗಾಗಿ ಏನು ಮಾಡಿದ್ದೀರಿ ಎಂದು ಹೇಳಿದ ಮಾತು ಅಪ್ಪನ ಹೃದಯವನ್ನು ನೋಯಿಸಬಹುದು. ಕೆಲವೊಮ್ಮೆ ಮಗುವಿನ ತನ್ನ ತಂದೆ ತನಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದರೆಂದು ತಿಳಿಯುವುದರಿಲ್ಲ. ಅವರ ಇಡೀ ಜೀವನವು ಕುಟುಂಬ ಮತ್ತು ಮಕ್ಕಳ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ಪೂರೈಸುವಲ್ಲಿ ಸವೆದಿರುತ್ತಾರೆ ಎನ್ನುವುದನ್ನು ಮರೆಯದಿರಿ. ನೀವು ಮಕ್ಕಳನ್ನು ಹಾಳು ಮಾಡುತ್ತಿದ್ದೀರಿ. ನಿವೃತ್ತಿಯ ನಂತರ ಪ್ರತಿಯೊಬ್ಬ ವಯಸ್ಸಾದ ವ್ಯಕ್ತಿಯ ತಮ್ಮ ಉಳಿದ ದಿನಗಳನ್ನು ತನ್ನ ಮೊಮ್ಮಕ್ಕಳೊಂದಿಗೆ ಆಟವಾಡಲು ಕನಸು ಕಾಣುತ್ತಾರೆ. ಅದರಿಂದ ಅವರು ಮತ್ತೊಮ್ಮೆ ತನ್ನ ಬಾಲ್ಯ ಮತ್ತು ಯೌವನವನ್ನು ಬದುಕಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಮನೆಯ ಮಕ್ಕಳನ್ನು ಹೆಚ್ಚು ಮುಂದಿಸಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ಮಕ್ಕಳು ಹೆಚ್ಚು ಕಿಡಿಕಿಗಡೆಯಾಗುತ್ತಾರೆ. ನಿಮ್ಮ ತಂದೆ ಮಕ್ಕಳನ್ನು ಹಾಳು ಮಾಡುತ್ತಿದ್ದಾರೆ ಎಂದು ನೀವು ಆರೋಪಿಸಿದರೆ ಅವರು ಖಿನ್ನತೆಗೆ ಒಳಗಾಗಬಹುದು. ಇದೆಲ್ಲ ಯುವಕರಿಗೆ ಸರಿಹೊಂದುತ್ತದೆ. ಅನೇಕ ಬಾರಿ ಮಕ್ಕಳು ತಮ್ಮ ತಂದೆಯ ವೈಯಕ್ತಿಕ ಮೆಚ್ಚಿನ ವಿಷಯಗಳನ್ನು ಸ್ವೀಕರಿಸಲು ತಯಾರಾಗುವುದಿಲ್ಲ. ಅವರ ಉಡುಗೆ ತೊಡುಗೆಯಾಗಿರಬಹುದು, ಅವರೇ ಇಷ್ಟಗಳಾಗಿರಬಹುದು. ಇವೆಲ್ಲ ಯುವಕರಿಗೆ ಸರಿಹೊಂದಿದಂತೆ ವಯಸ್ಸಾದ ನಿಮ್ಮೆಲ್ಲ ಎನ್ನುತ್ತಾರೆ. ಇದು ಅವರ ಮನಸ್ಸನ್ನು ಘಾಸಿಗೊಳಿಸಬಹುದು.